ಹಲ್ಲೆಲೂಯಾ. ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಕಣ್ಣುಗಳನ್ನು ಮುಚ್ಚಿ ಆತನಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ ಪ್ರಿಯರೇ. ಆತನು ಒಳ್ಳೆಯವನಾಗಿದ್ದಾನೆ, ಆತನು ಪರಿಶುದ್ಧನಾಗಿದ್ದಾನೆ. Our God is a holy God. He lives in his people. He lives in his presence. Our God is a mighty God. He always take control over this place. He is always there to help his people. ಆತನು ಯಾವಾಗಲೂ ನಮ್ಮ ಸಂಗಡ ವಾಸ ಮಾಡುವ ದೇವನಾಗಿದ್ದಾನೆ. ನಾವು ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರು ನಮ್ಮ ಮಧ್ಯದಲ್ಲಿ ಹಾದು ಬರುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಕೂಗುವಂಥ ಸಮಯದಲ್ಲಿ ಆತ ನಮಗೆ ಬಿಡುಗಡೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವ ಕಾರ್ಯಗಳಾಗಲಿ, ಯಾವ ತಡೆಗಳು ಬಂದರೂ ಸಹ ದೇವರು ನಮಗೆ ಬಿಡುಗಡೆ ಕೊಡಲು ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯ. ನಾವೆಲ್ಲರೂ ನಂಬಿಕೆ ಮುಖಾಂತರ ಆರಾಧನೆಯಲ್ಲಿ ದೇವರೇ ನಾವು ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ ಕರ್ತನೆ. ಲಾರ್ಡ್, ವಿ ವೆಲ್ಕಮ್ ಯು, ಫಾದರ್. ಲಾರ್ಡ್, ಟೇಕ್ ಕಂಟ್ರೋಲ್ ಓವರ್ ದಿಸ್ ಪ್ಲೇಸ್, ಓ ಫಾದರ್. ಲಾರ್ಡ್, ವಿ ಗಿವ್ ಎವ್ರಿಥಿಂಗ್ ಇನ್ ಯುವರ್ ಮೈಟಿ ಹ್ಯಾಂಡ್ಸ್, ಓ ಫಾದರ್. ಲಾರ್ಡ್, ಟೇಕ್ ದಿಸ್ place, oh God. Take this worship, oh God. Take this service into your mighty hands, oh Father. Lead us, oh God. Lord, we praise you. We praise you, oh God. Thank you, Lord. Parishudha Atmane, Pavana Atmane, Chalisuva Atmane, Namma Meliduva. Parishudha Atmane, Pavana Atmane, Chalisuva Atmane, Namma Meliduva. Pavitratmane, Priya Kartane, Pavitratmane, Priya Kartane, Padalida Sabegala ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ. ಒಣಗಿದ ಎಲುಬುಗಳಲ್ಲಿ ನಿನ್ ಜೀವ ಶ್ವಾಸ ಹೊರಡಲಿ. ಬಳಲಿದ ಸಭೆಗಳ ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ. ಒಣಗಿದ ಎಲುಬುಗಳಲ್ಲಿ ನಿನ್ ಜೀವ ಶ್ವಾಸ ಹೊರಡಲಿ. ಆತ್ಮನೇ, ಆತ್ಮನೇ, ಜೀವವಾಗಿಳಿದು ಬಾ. ಆತ್ಮನೇ, ಆತ್ಮನೇ, ಜೀವವಾಗಿಳಿದು ಬಾ. ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ. ನಿನ್ನಾತ್ಮವ ಸುರಿಸು, ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ವಾಗ್ಯದ ಬಲ ಹೊಂದಲಿ. ನಿನ್ನಾತ್ಮವ ಸುರಿಸು, ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ನಾತ್ಮದ ಬಲ ಹೊಂದಲು. ಸ್ಪರ್ಶಿಸು, ಸ್ಪರ್ಶಿಸು ಎಲ್ಲ ದೇಶವನ್ನು. ಸ್ಪರ್ಶಿಸು, ಸ್ಪರ್ಶಿಸು ಎಲ್ಲ ದೇಶವನ್ನು. ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ.
ತುಂಬಿದ ಹೃದಯವ ಶುದ್ಧೀಕರಿಸು. ರೋಗದಿಂದ ನರಳುವ ಹೃದಯವ ಹರ್ಷಗೊಳಿಸು. ಪಾಪದಿಂದ ತುಂಬಿದ ಹೃದಯವ ಶುದ್ಧೀಕರಿಸು. ರೋಗದಿಂದ ನರಳುವ ಹೃದಯವ ಹರ್ಷಗೊಳಿಸು. ತುಂಬಿದ ಹೃದಯವ ಸಂತೈಸುವ ಆತ್ಮನೇ ಬಾ. ತುಂಬಿದ ಹೃದಯವ ಸಂತೈಸುವ ಆತ್ಮನೇ ಬಾ. ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿ. ಆತನನ್ನು ಬರಮಾಡಿಕೊಳ್ಳೋಣ ಪ್ರಿಯರೇ. ಆತನ ಸನ್ನಿಧಾನದಲ್ಲಿ ಬರೋದಕ್ಕೆ ಆತನು ಶಕ್ತನಾಗಿದ್ದಾನೆ. The Lord God wants us to be in His presence. He wants to come in our presence. Let us ask Him, Lord, come in our midst, O Father. Lord, we welcome you, O Lord. Lord, we welcome you, O Father. Come in our midst, O Father. Lord, anoint us with your Holy Spirit, O Father. ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ ಬಾ ಪವಿತ್ರಾತ್ಮನೇ ಬಾ ಪ್ರಿಯ ಕರ್ತನೇ. ಹೌದು ಪ್ರೀತಿಯುಳ್ಳವರೇ, ಆತನು ಬರುವಂತ ಸಮಯದಲ್ಲಿ ಬಿಡುಗಡೆ, ಪರಿಶುದ್ಧ ಆತ್ಮನು ಆದಿ ಸಾಗರದ ಮೇಲೆ ಅದನ್ನು ಚಲಿಸುತ್ತಾ ಬರುವಂತ ಸಮಯದಲ್ಲಿ ಆತನು ಎಲ್ಲವನ್ನು ಸೃಷ್ಟಿ ಮಾಡಿದನು. ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಂತ ದೇವನು, ಜಲಚರಗಳಲ್ಲಿ ಓಡಾಡುವಂತ ಮೀನುಗಳನ್ನು, ಸಮಸ್ತ ಜೀವ ಜಂತುಗಳನ್ನು ಸೃಷ್ಟಿ ಮಾಡಿದಂತ ದೇವನು. Our God is a powerful God. When the Holy Spirit comes on us, He will anoint us and we'll be blessed. We'll be healed. He's going to give us all the strength what we require in our life. Thank you, Father. We praise you, Lord. We thank you, O God. Where there seems to be no way, He works in ways we cannot see. He will make a way for me. He will be
will make a way. God will make a way where there seems to be no way. He walks in ways we cannot see. He will make a way for me. He will be my guide. Hold me close to His side. With love and strength all each new day. He will make a way. 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 ಹೌದು ಪ್ರಿಯರೇ, ಆತನು ಮಾರ್ಗಗಳನ್ನು ಉಂಟು ಮಾಡುವಂತ ದೇವನಾಗಿದ್ದಾನೆ. ಮಾರ್ಗವೇ ಇಲ್ಲದೆ ಇರುವಂಥ ಸಮಯದಲ್ಲಿ, ಬಲಹೀನತೆಯಾಗಿರುವಂಥ ಸಮಯದಲ್ಲಿ, ದಿಕ್ಕು ತೋಚದೇ ಇರುವಂಥ ಸಮಯದಲ್ಲಿ ಆತನೇ ನಮಗೆ ಮಾರ್ಗವಾಗಿದ್ದಾನೆ. ಆತನೇ ಮಾರ್ಗವು ಸತ್ಯವೂ ಜೀವವಾಗಿರುವಂಥ ದೇವನಾಗಿದ್ದಾನೆ. ಆ ಶಿಲುಬೆಯಲ್ಲಿ ನಮಗೋಸ್ಕರ ಮರಣವನ್ನು ಹೊಂದಿದಂಥ ಯೇಸು ನಮಗೆ ಮಾರ್ಗವಾಗಿದ್ದಾನೆ. ಹಲ್ಲೆಲೂಯ. ನಾವು ಆತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಂಡು ಆತನಿಗೆ ಗೌರವವನ್ನು ಸಲ್ಲಿಸೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ, ಆತನು ಮಹೋನ್ನತನಾಗಿದ್ದಾನೆ. Our God is a wonderful God. He always makes a way for the people who are in trouble. Hallelujah. Let us give him a big round of applause, and let us all thank him. Let us all praise him. Let us all give him all the praises. He deserves all the glory. Let us all give him thanks. Thank you, Father. We praise you, O God. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ ನನ್ನ ಪ್ರಿಯ ಮೆಸ್ಸಿಯಾ 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 ಪ್ರಿಯ ಮೆಸ್ಸಿಯಾ ನನ್ನ ಪ್ರಿಯ ಮೆಸ್ಸಿಯಾ ಇಮ್ಮಾನುವೇಲ್ ಎಲ್ರೋಹಿ ನನ್ನ ಸಂಗಡ ಇರುವವನೇ ನನ್ನನ್ನು ಕಾಣುವವನೇ ಇಮ್ಮಾನುವೇಲ್ ಎಲ್ರೋಹಿ ನನ್ನ ಸಂಗಡ ಇರುವವನೇ ನನ್ನನ್ನು ಕಾಣುವವನೇ ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ ನನ್ನ ಪ್ರಿಯ ಮೆಸ್ಸಿಯಾ 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 ಪ್ರಿಯ ಮೆಸ್ಸಿಯಾ ನನ್ನ ಪ್ರಿಯ ಮೆಸ್ಸಿಯಾ ಚಿಂತೆಯೂ ಇಲ್ಲ ಕಳವಳ ಇಲ್ಲ ಕಣ್ಣೀರು ನನಗಿಲ್ಲ ನೀನು ಜೊತೆಯಲ್ಲಿರುವಾಗ ಶೋಧನೆ ಇಲ್ಲ ವೇದನೆ ಇಲ್ಲ ಯಾವ ಭಯವೂ ಇಲ್ಲ ನೀನು ಕಾಣುವಾಗ ಚಿಂತೆಯೂ ಇಲ್ಲ ಕಳವಳ ಇಲ್ಲ ಕಣ್ಣೀರು ನನಗಿಲ್ಲ ನೀನು ಜೊತೆಯಲ್ಲಿರುವಾಗ ಶೋಧನೆ ಇಲ್ಲ ವೇದನೆ ಇಲ್ಲ ಯಾವ ಭಯವೂ ಇಲ್ಲ ನೀನು ಕಾಣುವಾಗ ಆಶ್ರಯ ಗಿರಿಯಾದೆ ನನ್ನ ಬಲವಾದ ದುರಣಿಯಾದೆ ಆಶ್ರಯ ಗಿರಿಯಾದೆ ನನ್ನ ಬಲವಾದ ಗುರಣಿಯಾದೆ ನನ್ನ ಬಲವಾದ ಗೇಜವಾದೆ ನನ್ನ ಬಲವಾದ ಗೇಜವಾದೆ ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ ನನ್ನ ಪ್ರಿಯ ಮೆಸ್ಸಿಯಾ 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 ಪ್ರಿಯ ಮೆಸ್ಸಿಯಾ ನನ್ನ ಪ್ರಿಯ ಮೆಸ್ಸಿಯಾ ಸಂತೋಷ ಬಂತು ಸಮಾಧಾನ ತಂತು ನೆಮ್ಮದಿ ದೊರಕಿದೀಗ ನೀನು ಜೊತೆಯಲ್ಲಿರುವಾಗ ಅತಿಶಯ ಬಂತು ಆನಂದ ತಂತು ಹೃದಯನಲ್ಲಿ ಇದ್ದೀಗ ನೀನು ಜೊತೆಯಲ್ಲಿರುವಾಗ ಸಂತೋಷ ಬಂತು ಸಮಾಧಾನ ತಂತು ನೆಮ್ಮದಿ ದೊರಕಿದೀಗ ನೀನು ಜೊತೆಯಲ್ಲಿರುವಾಗ
ಬಂತು ಆನಂದ ತಂತು ಹೃದಯನಲ್ಲಿ ಎತ್ತಿಗ ನೀನು ಜೊತೆಯಲ್ಲಿರುವಾಗ ಯೆಹೋವಾ ಈರೆಯದೆ ನನ್ನ ಆಸೆಯ ಕಾಂಕ್ಷೆಯದೆ ಯೆಹೋವಾ ಈರೆಯದೆ ನನ್ನ ಆಸೆಯ ಕಾಂಕ್ಷೆಯದೆ ನನ್ನ ಒಲವಾದ ಕರ್ತನದೆ ನನ್ನ ಒಲವಾದ ಕರ್ತನದೆ ಮೆಸ್ಸಿಯ ಮೆಸ್ಸಿಯ ಪ್ರಿಯ ಮೆಸ್ಸಿಯ ನನ್ನ ಪ್ರಿಯ ಮೆಸ್ಸಿಯ 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 ಇಮ್ಮಾನುವೇಲ್ ಎಲ್ರೂಯಿ ನನ್ನ ಸಂಗಡ ಇರುವವನೇ ನನ್ನನ್ನು ಕಾಣುವವನೇ ಇಮ್ಮಾನುವೇಲ್ ಎಲ್ರೂಯಿ ನನ್ನ ಸಂಗಡ ಇರುವವನೇ ನನ್ನನ್ನು ಕಾಣುವವನೇ ಮೆಸ್ಸಿಯ ಮೆಸ್ಸಿಯ ಪ್ರಿಯ ಮೆಸ್ಸಿಯ ನನ್ನ ಪ್ರಿಯ ಮೆಸ್ಸಿಯ 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 ಪ್ರಿಯ ಮೆಸ್ಸಿಯ ನನ್ನ ಪ್ರಿಯ ಮೆಸ್ಸಿಯ ಹಲ್ಲೆಲೂಯ ಆತನು ನಮಗೆ ಮೆಸ್ಸಿಯನಾಗಿದ್ದಾನೆ ಹಲ್ಲೆಲೂಯ ಪಾಪಿಗಳನ್ನು ಹುಡುಕಿ ಬಂದಂತ ದೇವರು ನಮಗೋಸ್ಕರ ಆತನು ಮೆಸ್ಸಿಯನಾಗಿದ್ದಾನೆ ಶಾಪದಲ್ಲಿದ್ದಂಥ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆತನು ಮೆಸ್ಸಿಯನಾಗಿ ಹಾದು ಬಂದಿದ್ದಾನೆ ಹಲ್ಲೆಲೂಯ ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳೋಣ ಪರಿಶುದ್ಧನಾದ ದೇವನೇ ಅಪ್ಪ ಯಾರಾದನೇನು ಕರ್ತನೆ ನಿಮ್ಮ ಹಸ್ತಕ್ಕೆ ರಾಜ ಒಪ್ಪಿಸಿಕೊಡ್ತಾ ರಾಜ್ಯವೇ ಕರ್ತನೆ ದೇವರೇ ನೀನೇ ರಾಜ್ಯವೇ ಕರ್ತನೆ ಆರಂಭದಿಂದ ಕರ್ತನೆ ಕೊನೆಯವರೆಗೂ ರಾಜ ತೆಗೆದು ನಡೆಸಿಕೊಡು ಸ್ವಾಮಿ ದೇವಕುಮಾರನು ರಾಜ ದೇವರ ಆತ್ಮನು ಸ್ವಾಮಿ ಅಪ್ಪ ಯಾರಾದನೇನು ನಡೆಸಿಕೊಡು ಸ್ವಾಮಿ ಎಲ್ಲ ತಂದೆಯಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪಡೆದುಕೊಳ್ಳುತ್ತೇವೆ ತಂದೆಯೇ ಆಮೇನ್. Greetings to you all in the loving name of our Lord and Savior Jesus Christ. ನಮ್ಮ ಪ್ರೀತಿಯುಳ್ಳ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರುವವನಾಗಿದ್ದೇನೆ. I thank God for the wonderful time that God has given us today to share God's word through YouTube. ಯೂಟ್ಯೂಬ್ ಮುಖಾಂತರವಾಗಿ ನಿಮ್ಮೊಂದಿಗೆ ದೇವರ ಸಂದೇಶವನ್ನು ಆತನ ವಾಕ್ಯಗಳನ್ನು ಹಂಚಿಕೊಳ್ಳುವುದಕ್ಕೆ ಆತನು ಕೊಟ್ಟಂತಹ ಸದಾವಕಾಶಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. God's protections and His grace and mercy be upon you. ದೇವರ ಸುರಕ್ಷತೆಯು ಆತನ ಕೃಪೆಯು ಕರುಣೆಯು ನಿಮ್ಮ ಮೇಲೆ ಕಾಣಲ್ಪಡಲಿ. In today's world of turmoil and turbulence, we often meet with stone walls. ನಾವು ಯಾವಾಗಲೂ ನಮ್ಮ ಜೀವಿತದ ಈ ಒಂದು ಲೋಕದಲ್ಲಿ ಕಾಣಲ್ಪಡುವಂತಹ ಗದ್ದಲ ಪ್ರಕ್ಷುಬ್ಧದ ಮುಖಾಂತರವಾಗಿ ನಾವು ಯಾವುದೋ ಕಲ್ಲಿಗೆ ಹೊಡೆಯಲ್ಪಟ್ಟಂತವರಾಗಿ ಕಾಣಲ್ಪಡುತ್ತೇವೆ. Often we run into sinking sand and we try to get out of it, but all our efforts go in vain. ನಾವು ಚೇಡಿ ಮಣ್ಣಿನಲ್ಲಿ ಮುಳುಗಿ ಹೋಗುವಂತ ಪರಿಸ್ಥಿತಿಯಲ್ಲಿ ಕಾಣಲ್ಪಡುವಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದರಲ್ಲಿ ಮುಳುಗಿ ಹೋಗುತ್ತವೆ ಹೊರತು ಅದರಿಂದ ಹೊರಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತಾ ಇರುವುದಿಲ್ಲ. No amounts of efforts from our side is yielding any fruit nowadays. ಈ ಒಂದು ದಿನಗಳಲ್ಲಿ ನಮ್ಮ ಮುಖಾಂತರವಾಗಿ ನಮ್ಮಿಂದ ಯಾವುದೇ ಒಂದು ಪ್ರಯತ್ನ ಮಾಡಿದ್ರೂ ಸಹ ಅದರಿಂದ ಯಾವುದೇ ಒಂದು ಪ್ರತಿಫಲವನ್ನು ಕಾಣಲು ಸಾಧ್ಯವಾಗದಂತವರಾಗಿ ಕಾಣಲ್ಪಡ್ತಾ ಇದ್ದೇವೆ. In early days, those days, people used to say, I have some problems. But nowadays, problem is itself is their living. ಪುರಾತನ ಕಾಲಗಳಲ್ಲಿ ಜನರು ನನಗೆ ಸಮಸ್ಯೆ ಇದೆ ಎಂದು ಹೇಳ್ತಾ ಇದ್ರು. ಆದ್ರೆ ಈಗ
ಜೀವನವೇ ಒಂದು ಸಮಸ್ಯೆಯಾಗಿ ಮಾರ್ಪಟ್ಟಿದೆ. Yes, our life, every day we face problems. And every day we run into problems and we are not able to come out of it. We put all our efforts, energy, but we always meet the stone wall again and again. ನಮ್ಮ ಜೀವಿತದಲ್ಲಿ ಪ್ರತಿ ನಿತ್ಯವೂ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇರುತ್ತೇವೆ. ಸಮಸ್ಯೆಗಳೇ ಜೀವನವಾಗಿ ಮಾರ್ಪಟ್ಟಿದೆ. ಈ ಒಂದು ಸಮಸ್ಯೆಗಳಿಂದ ನಾವು ಹೊರಗಡೆ ಬರುವುದಕ್ಕಾಗಿ ಅನೇಕ ರೀತಿಯಾಗಿ ನಾವು ಪ್ರಯತ್ನಿಸುತ್ತೇವೆ ಹೊರತು ಅದರಿಂದ ಹೊರಗೆ ಬರುವುದಕ್ಕೆ ಸಾಧ್ಯವಾಗದೆ ಗೋಡೆಗೆ ಹೋಗಿ ಬಡಿದುಕೊಳ್ಳುವಂತ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕಾಣಪಡ್ತಾ ಇದ್ದೇವೆ. Especially during this pandemic time, many people are facing very difficult problems in their lives. And the survey says nearly 30% of Indians have mental disorders. ಈ ಒಂದು ಪಿಡುಗಿನ ಸಮಯದಲ್ಲಿ ಅನೇಕ ಜನರು ಬಹಳ ಹೀನವಾದಂತ ಒಂದು ಪರಿಸ್ಥಿತಿಗೆ ಹೋಗಿರುವುದನ್ನು, ಈ ಒಂದು ಭಾರತ ದೇಶದಲ್ಲಿ 30% ಜನರು ಅನೇಕ ರೀತಿಯಾದಂತ ನಷ್ಟಕ್ಕೆ ಒಳಪಟ್ಟಿರುವುದನ್ನು, ಅನೇಕ ರೀತಿಯಾದಂತ ಹೀನಾಯವಾದಂತ ಸ್ಥಿತಿಗೆ ಹೋಗಿರುವುದನ್ನು ಅದು ನೋಂದಾಯಿಸುತ್ತದೆ. There are job losses, financial losses, sickness, and mental agony. ಅನೇಕ ಜನರಿಗೆ ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ, ವ್ಯಾಪಾರದಲ್ಲಿ ನಷ್ಟಗಳನ್ನು ಅನುಭವಿಸುತ್ತಾ ಇದ್ದಾರೆ ಮತ್ತು ಕಾಯಿಲೆಗಳಿಂದ ಬಳಲುತ್ತಾ ಇದ್ದಾರೆ. ಮಾತ್ರವಲ್ಲದೆ ಹಣವನ್ನು ಕಳೆದುಕೊಂಡು ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿ ಕಾಣಲ್ಪಡುವುದನ್ನು ನೋಡುತ್ತೇವೆ. It is too hard for us, but it is not hard for our Lord Jesus Christ. ಇದು ನಮ್ಮಿಂದ ಸಹಿಸಿಕೊಳ್ಳುವುದಕ್ಕೆ, ನಮ್ಮಿಂದ ಇದನ್ನು ದಾಟಿ ಬರುವುದಕ್ಕೆ ಬಹಳ ಅಸಾಧ್ಯವಾಗಿ ಕಾಣಲ್ಪಡುತ್ತದೆ. ಆದರೆ ನಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಇದು ಅಸಾಧ್ಯವೂ ಅಲ್ಲವೇ ಅಲ್ಲ. If you are facing any problem which you cannot solve, Jesus says, bring them to me. I am here to solve it. ನಿನ್ನ ಜೀವಿತದಲ್ಲಿ ನಿನ್ನಿಂದ ಹೋಗಲಾಡಿಸುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಸಮಸ್ಯೆಗಳು ಯಾವುದೇ ಇದ್ದರೂ ಅದನ್ನು ನನ್ನ ಬಳಿಗೆ ತೆಗೆದುಕೊಂಡು ಬರ್ಲಿರಿ, ನಾನು ಅದನ್ನು ನೀಗಿಸುವೆನೆಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. It may not be possible for us to solve our problems, but you can always go to the master. It's like students who are not able to solve maths problem. What do? They go to the master to solve it, and he will solve it in just a few steps. ನಾವು ನಮ್ಮ ಸಮಸ್ಯೆಗಳನ್ನು ನಮ್ಮಿಂದ ಹೋಗಲಾಡಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗಬೇಕು. ನಾವು ಶಾಲೆಯಲ್ಲಿ ಮಕ್ಕಳನ್ನು ಗಮನಿಸಿ ನೋಡ್ಬೇಕಾದ್ರೆ ಅವರು ಗಣಿತದ ಲೆಕ್ಕಗಳನ್ನು ಬಿಡಿಸುವುದಕ್ಕೆ ಸಾಧ್ಯವಾಗದಂತೆ ಅವರು ಎಷ್ಟೇ ಕಷ್ಟಪಟ್ಟರು ಬಿಡಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ಅವರು ತಮ್ಮ ಅಧ್ಯಾಪಕರಿಗೆ ಬಳಿಗೆ ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ಅವರು ಕೆಲವೇ ಹಂತಗಳಲ್ಲಿ ಅದನ್ನು ಮಾಡಿ ಮುಗಿಸುವುದನ್ನು ನಾವು ನೋಡುತ್ತೇವೆ. Yes, take it to the master and he will solve it. ಹೌದು, ನಿನ್ನ ಯಜಮಾನನ ಬಳಿಗೆ ತೆಗೆದುಕೊಂಡು ಹೋಗು, ಅವುಗಳನ್ನು ಆತನು ಸರಿಪಡಿಸುತ್ತಾನೆ. Whatever the problem it may be, and there is only one answer for all the problems in this world. Take it to the Lord in prayer and he is there to solve it. ನಿಮ್ಮ ಸಮಸ್ಯೆಗಳು ಏನೇ ಆಗಿದ್ದರೂ ಸರಿ, ಈ ಲೋಕದಲ್ಲಿ ಕಾಣಲ್ಪಡುವಂತ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಒಂದು ಉತ್ತರ. ಆ ಎಲ್ಲಾ ಸಮಸ್ಯೆಗಳನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗಿ ಆತನು ಅವೆಲ್ಲವನ್ನು ನೀಗಿಸುವಂತವನಾಗಿದ್ದಾನೆ. The first and foremost problem we face is our food problem, our necessities, basic necessity, food, our livelihood. ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಅನುಭವಿಸುವಂತ ಸಂಧಿಸುವಂತ ಸಮಸ್ಯೆ ಎಂದು ಹೇಳುವುದಾದರೆ ಜೀವನೋಪಾಯಕ್ಕೆ ಮೂಲಾಧಾರವಾಗಿ ಕಾಣಲ್ಪಡುವಂತ ಆಹಾರದ ಸಮಸ್ಯೆ. We struggle to make our money for food only. All through our lives, we struggle. We work so hard to earn our meals.
ನಾವು ನಮ್ಮ ಹೊಟ್ಟೆಪಾಡಿಗೆ ಬೇಕಾಗಿರುವಂತಹ ಆಹಾರವನ್ನು ಸಂಪಾದನೆ ಮಾಡುವುದಕ್ಕಾಗಿ ನಮ್ಮ ಜೀವನ ಪೂರ್ತಿಯಾಗಿ ನಾವು ಕಷ್ಟಪಟ್ಟು ದುಡಿಯುತ್ತಾ ಇರ್ತೇವೆ. Even our education, from childhood onwards, we are struggling. We are struggling with our education. Why the education? Because we want to have good life after some time. When we educated, we can get a good job. When you get a good job, we can have good money. When good money is there, our livelihood will be met. ನಾವು ಬಾಲ್ಯದಿಂದಲೂ ಜೀವನದಲ್ಲಿ ಕಷ್ಟಪಟ್ಟು ಅನೇಕ ಕೆಲಸಗಳನ್ನು ಮಾಡುತ್ತೇವೆ. ಬಾಲ್ಯದಲ್ಲಿ ಕಷ್ಟಪಟ್ಟು ಓದುತ್ತೇವೆ. ಯಾಕೆ? ಕಷ್ಟಪಟ್ಟು ಓದಿದ್ರೆ ನಮಗೆ ಒಳ್ಳೆ ಕೆಲಸ ಸಿಗುತ್ತದೆ. ಒಳ್ಳೆ ಕೆಲಸ ಸಿಕ್ಕಿದ್ರೆ ಒಳ್ಳೆ ಹಣವು ದೊರೆಯುತ್ತದೆ. ನಮಗೆ ಹೆಚ್ಚು ಹಣ ದೊರೆಯುವುದಾದ್ರೆ ನಮ್ಮ ಜೀವನೋಪಾಯಕ್ಕೆ ಬೇಕಾಗಿರುವಂತ ಬದುಕುವುದಕ್ಕೆ ಬೇಕಾಗಿರುವಂತ ಸಾಧನಗಳನ್ನೆಲ್ಲ ಬಹಳ ಸುಲಭವಾಗಿ ಎಲ್ಲವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟು ಎನ್ನುವಂಥದ್ದೇ ನಮ್ಮ ದೃಷ್ಟಿಯಾಗಿದೆ. Food is the basic need of a human being, and human can do anything to get his food. ಮಾನವನಿಗೆ ಆಹಾರವೇ ಮೂಲ ಒಂದು ಜೀವನೋಪಾಯದ ಬದುಕುವ ಸಾಧನವಾಗಿ ಕಾಣಲ್ಪಡ್ತಾ ಇದೆ. ಆಹಾರಕ್ಕಾಗಿ ಮನುಷ್ಯನು ಏನು ಬೇಕಾದರೂ ಮಾಡುವುದಕ್ಕೆ ಸಿದ್ಧನಿದ್ದಾನೆ. Recently, some villagers were walking on the streets during this lockdown period, and police caught them and asked them, "Don't you have a fear of corona? And why are you wandering?" They said, we are looking for a job for our food. If we don't have any job, we don't have money, and we don't have food. So we are looking for food. That's why we came out of our houses and we are looking for a job. That man asked, "Don't you have any fear of corona?" ಹಳ್ಳಿಗಳಿಂದ ಕೆಲವು ಜನರು ಅವರು ಬೀದಿಗಳಲ್ಲಿ ನಡೆದು ಹೋಗುತ್ತಾ ಇರುವುದನ್ನು ನೋಡಿ ಅಲ್ಲಿದ್ದಂತ ಪೊಲೀಸರು ಅವರನ್ನು ಹಿಡಿದುಕೊಂಡು ಕೇಳಿದಂತ ಪ್ರಶ್ನೆಯು, ನಿಮಗೆ ಕೊರೋನಾ ಭಯವಿಲ್ಲವೇ? ಯಾಕೆ ಈ ರೀತಿಯಾಗಿ ಬೀದಿಗಳಲ್ಲಿ ನಡೆದುಕೊಂಡು ಹೋಗುತ್ತಾ ಇದ್ದೀರಾ ಎಂದು ಕೇಳುವಂತ ಸಮಯದಲ್ಲಿ ಆ ಹಳ್ಳಿಗರು ಹೇಳಿದಂತ ಮಾತು, ನಮಗೆ ಕೊರೋನಾದ ಭಯವಿಲ್ಲ. ಯಾಕೆಂದ್ರೆ ನಾವು ಜೀವನೋಪಾಯಕ್ಕೆ ಬೇಕಾಗಿರುವಂತ ಆಹಾರವು ನಮಗೆ ಬೇಕಾಗಿದೆ. ಅದನ್ನು ನಾವು ಹೇಗೆ ಪಡೆದುಕೊಳ್ಳುವುದು? ನಾವು ಕೆಲಸಕ್ಕೆ ಹೋಗಬೇಕು, ಸಂಪಾದನೆ ಮಾಡಬೇಕು. ಅದರಿಂದ ನಮಗೆ ಬೇಕಾಗಿರುವಂತ ಆಹಾರವನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಅವರು ಹೇಳುತ್ತಾರೆ. ನಿಮಗೆ ಜೀವನದಲ್ಲಿ ಕೊರೋನಾದ ಭಯವಿಲ್ಲವಾ ಎಂಬುದಾಗಿ ಪೊಲೀಸರು ಪ್ರಶ್ನಿಸುತ್ತಾರೆ. Then the villagers said, "We don't have any fear of corona, but we have a fear of death due to starvation." ಆಗ ಆ ಹಳ್ಳಿಯ ಜನರು ಹೇಳಿದಂತ ಮಾತು, ನಮಗೆ ಕೊರೋನಾದ ಭಯವಿಲ್ಲ, ಆದರೆ ನಾವು ಹಸಿವಿನಿಂದಲೇ ಸಾಯುತ್ತೇವೆ ಏನೋ ಎನ್ನುವಂತ ಭಯವಿದೆ ಎಂಬುದಾಗಿ ಹೇಳುತ್ತಾರೆ. Yes, my dear friend, food is very, very essential. And we are all working for that only. But during this pandemic time, we hear many people lost their jobs and many businesses gone down, and people are really suffering without money. And there are families who are committing suicide because they don't have anything to eat. ಈ ಒಂದು ಪಿಡುಗಿನ ದಿನಗಳಲ್ಲಿ ಅನೇಕ ಜನರು ಅನೇಕ ರೀತಿಯಾದಂತ ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಾ ಇದ್ದಾರೆ. ಅನೇಕ ಜನರು ತಮ್ಮ ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ. ಇನ್ನು ಅನೇಕರು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಅವರಿಗೆ ಕೈಗಳಲ್ಲಿ ಹಣವೇ ಇಲ್ಲದಂತೆ ಜೀವನೋಪಾಯಕ್ಕೆ ಬೇಕಾಗಿರುವಂತ ಮೂಲಾಧಾರವಾಗಿರುವಂತ ಆಹಾರವನ್ನು ಸಹ ಸಂಪಾದನೆ ಮಾಡಿಕೊಂಡು ತಿನ್ನುವುದಕ್ಕೆ ಅವರಿಂದ ಸಾಧ್ಯವಾಗದೆ ಅನೇಕ ಜನರು, ಅನೇಕ ಕುಟುಂಬಗಳು ಅವರು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ಸಹ ನಾವು ನೋಡುತ್ತೇವೆ. Do you have same problem? Are you facing the same problem, my dear friend? ನೀವು ಸಹ ಪ್ರೀತಿಯುಳ್ಳ ಸ್ನೇಹಿತರೆ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದೀರಾ? Bring them to God. Jesus says, "Bring them to me. I'm here to solve such problem also." ಯೇಸು ಕ್ರಿಸ್ತನೇ ಹೇಳುತ್ತಾನೆ, ಈ ರೀತಿಯಾದಂತ ನಿಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುವುದಕ್ಕೆ ನಾನಿದ್ದೇನೆ, ಅವುಗಳನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿ ಎಂಬುದಾಗಿ ಹೇಳ್ತಾನೆ. Yes, with that we can see one such incident.
incidents we can see in Bible, Matthew chapter 14, verse 15. That evening, the disciples came to him and said, "It's already past time for supper, and there is nothing to eat here in the desert. Send the crowd away that they can go to the villages and buy some food." Here, the disciples have the same problems. They did not have food to feed the people, so they were requesting Jesus to send the people away to get the food somewhere else, let them go around and find their food. ಇಲ್ಲಿ ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳ್ತಾರೆ. ಹಾಗಾದ್ರೆ ಯೇಸುವಿನ ಶಿಷ್ಯರಿಗೂ ಸಹ ಈ ರೀತಿಯಾದಂತಹ ಆಹಾರದ ಕೊರತೆಯು ಬಂದಿತ್ತು. ಆಗ ಅವರು ಯೇಸುವಿನ ಬಳಿಯಲ್ಲಿ ಹೇಳ್ತಾರೆ, ಅವರಿಗೆ ಬೇಕಾಗಿರುವಂತಹ ಆಹಾರವನ್ನು ಅವರೇ ಕೊಂಡುಕೊಳ್ಳಲಿ, ಹೋಗಲಿ ಹೇಳು ಎಂಬುದಾಗಿ ಯೇಸುವಿನ ಬಳಿಗೆ ಬಂದು ಹೇಳುವುದನ್ನು ನಾವು ನೋಡುತ್ತೇವೆ. The disciples requesting Jesus, send those people away, let them find their food somewhere else, let them go around, look around for their food. But Jesus said, no, you give them. ಇಲ್ಲಿ ಶಿಷ್ಯರು ಹೇಳುವಂತ ಮಾತು, ಆಹಾರದ ಕೊರತೆ ಇದೆ, ಆಹಾರ ಇಲ್ಲದೆ ಇರೋದ್ರಿಂದ ಈ ಜನರು ಹೋಗಿ ಎಲ್ಲಿಯಾದರೂ ಆಹಾರವನ್ನು ಪಡೆದುಕೊಳ್ಳಲಿ, ಅವರನ್ನು ಕಳುಹಿಸಿ ಬಿಡು ಎಂಬುದಾಗಿ ಶಿಷ್ಯರು ಹೇಳುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ಇಲ್ಲ, ಇವರಿಗೆ ತಿನ್ನುವುದಕ್ಕೆ ಆಹಾರವನ್ನು ನೀವು ಕೊಡಿ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. When they heard that Jesus was saying to them, you give, the Bible says they exclaimed. What? They exclaimed. See, they were really shocked. Where is the food? We don't have anything here. How can we distribute this small, five small loaves of bread and 2 fish? How can we distribute this to more than 5,000 males and their wives and children? How is it possible? ಯೇಸು ಕ್ರಿಸ್ತನು ಇವರಿಗೆ ಆಹಾರವನ್ನು ನೀವೇ ಕೊಡಿ ಎಂದು ಹೇಳುವಂತಹ ಸಮಯದಲ್ಲಿ ಶಿಷ್ಯರು ಅವಾಕ್ಕಾಗಿ, ಅಂದ್ರೆ ಆಶ್ಚರ್ಯಚಕಿತರಾಗಿ ನೋಡುವುದನ್ನು ನಾವು ನೋಡ್ತೇವೆ. ಯಾಕೆಂದರೆ ಅವರು ಹೇಳ್ತಾರೆ, ನಮ್ಮ ಬಳಿಯಲ್ಲಿ ಇರುವುದು ಕೊಂಚ ಮಾತ್ರವೇ, ಅಂದ್ರೆ ಸ್ವಲ್ಪ ಮಾತ್ರವೇ, ನಮ್ಮ ಬಳಿಯಲ್ಲಿ 5 ರೊಟ್ಟಿ 2 ಮೀನು ಮಾತ್ರವೇ ಉಂಟು. ಆದ್ರೆ ಇಲ್ಲಿ ಜನರನ್ನು ನೋಡ್ಬೇಕಾದ್ರೆ ಗಂಡಸರು ಮಾತ್ರವೇ ಸುಮಾರು 5,000 ಜನರು, ಅವರ ಹೆಂಡತಿ ಮಕ್ಕಳನ್ನು ನೋಡ್ಬೇಕಾದ್ರೆ ಎಷ್ಟೋ ಸಾವಿರ ಜನರಾಗಿ ಕಾಣಲ್ಪಡ್ತಾರೆ. ಅವರಿಗೆ ಈ ಒಂದು ಸ್ವಲ್ಪ ಆಹಾರವು ಸಾಲದು ಎಂಬುದಾಗಿ ಅವರು ಅಂಗಲಾಚುವುದನ್ನು ನಾವು ನೋಡುತ್ತೇವೆ. My dear friend, are you facing the same problem? We have shortages. You are not able to meet your family needs. You are not able to do things with the earnings you have. Bring them to God. ನಿನ್ನ ಬಳಿಯಲ್ಲಿಯೂ, ನಿನ್ನ ಜೀವಿತದಲ್ಲಿಯೂ, ಕುಟುಂಬದಲ್ಲಿಯೂ, ವೈಯಕ್ತಿಕ ಜೀವಿತದಲ್ಲಿಯೂ ಈ ರೀತಿಯಾದಂತ ಸಮಸ್ಯೆಗಳು, ನೀನು ಸಂಪಾದನೆ ಮಾಡುವಂತ ಹಣವು ನಿನ್ನ ಸಂಸಾರವನ್ನು ತೂಗಿಸುವುದಕ್ಕೆ ಸಾಧ್ಯವಾಗದೆ ಅಂಗಲಾಚುತ್ತಾ ಕಷ್ಟಪಡ್ತಾ ಇದೀಯಾ, ಅದನ್ನೂ ಸಹ ದೇವರ ಬಳಿಗೆ ಕೊರತೆಯಿಂದ ಕಾಣಲ್ಪಡುವುದಾದರೂ ಸಹ ಯೇಸುವಿನ ಬಳಿಗೆ ಅದನ್ನು ತೆಗೆದುಕೊಂಡು ಬಾ. Matthew 14 verse 18 says, Jesus said to them, bring them to me. You have shortages. You are lacking. You are unable to do things. You are unable to feed your family. My dear friend, if you have such problems, bring that to the Lord in prayer, and He is there. Cast your burden upon Him. He cares for you. ಅದೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು. ಹಾಗಾದರೆ ಅವರ ಬಳಿಯಲ್ಲಿ ಇರುವಂತದ್ದನ್ನು, ನಿಮ್ಮ ಬಳಿಯಲ್ಲಿ ಇರುವಂತದ್ದನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿ ಎಂಬುದಾಗಿ ಆತನು ಹೇಳ್ತಾನೆ. ಆತನು ನಮ್ಮ ಎಲ್ಲಾ ಕೊರತೆಗಳನ್ನು ನೀಗಿಸುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. ನಿಮ್ಮ ಎಲ್ಲಾ ಚಿಂತೆಯನ್ನು ಆತನ ಮೇಲೆ ಹಾಕುವುದಾದ್ರೆ ಆತನು ನಿಮಗೋಸ್ಕರ ಚಿಂತಿಸುವ ಆತನಾಗಿ ಕಾಣಲ್ಪಡ್ತಾ ಇದ್ದಾನೆ. He is our resource. Jesus is our resource.
And He is our provider. He will provide every good thing we need. ನಮಗೆ ಬೇಕಾಗಿರುವಂತ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನು ನಮಗೆ ಕೊಡುವುದಕ್ಕೆ ಯೇಸು ಕ್ರಿಸ್ತನೇ ಮೂಲ ಸಂಪನ್ಮೂಲವಾಗಿ ಆತನು ಕಾಣಲ್ಪಡುತ್ತಾ ಇರೋದ್ರಿಂದ ಆತನ ಬಳಿಗೆ ನಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿರಿ. Let's read Philippians chapter 4 verse 19. It says, "My God shall supply all your needs according to the richness of His glory." Yes, He will supply all your needs. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹೌದು, ಯೇಸು ಕ್ರಿಸ್ತನು ನಿಮ್ಮ ಎಲ್ಲಾ ಪ್ರತಿಯೊಂದು ಕೊರತೆಯನ್ನು ನೀಗಿಸುವಾತನಾಗಿ ಕಾಣಲ್ಪಡ್ತಾ ಇದ್ದಾನೆ. Hallelujah. Hallelujah. He is our provider. He is our supplier of our needs. ಆತನು ನಮಗೆ ಬೇಕಾಗಿರುವಂತದ್ದನ್ನು ಒದಗಿಸುವಾತನಾಗಿ ಕಾಣಲ್ಪಡ್ತಾ ಇದ್ದಾನೆ. And psalmist also says in chapter 34 verse 10, Psalms 34 verse 10, King David says, young lions sometimes go hungry, but those of us who reverence the Lord will never lack any good thing in our lives. ಇಲ್ಲಿ ಕೀರ್ತನಗಾರನಂತ ದಾವೀದನು ಸಹ ಹೇಳ್ತಾನೆ, 34ನೇ ಕೀರ್ತನೆ 10ನೇ ವಾಕ್ಯದಲ್ಲಿ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಾಗಾದ್ರೆ ಯೇಸುವಿನ ಬಳಿಯಲ್ಲಿ ಬೇಡಿಕೊಳ್ಳುವಂತವರಿಗೆ ಯಾವುದೇ ಒಂದು ಕೊರತೆಯು ಉಂಟಾಗುವುದಿಲ್ಲ. So bring everything to the Lord and He will solve your problem. ಎಲ್ಲವನ್ನು ಯೇಸುವಿನ ಬಳಿಗೆ ತೆಗೆದುಕೊಂಡು ಬರುವಾಗ ಆತನು ನಿಮ್ಮ ಸಮಸ್ಯೆಗಳನ್ನು ನೀಗಿಸುವಾತನಾಗಿ ಕಾಣಲ್ಪಡ್ತಾ ಇದ್ದಾನೆ. Secondly, are you afraid to face your adversaries? ಎರಡನೇದಾಗಿ ನಾವು ನೋಡುತ್ತೇವೆ, ನೀನು ಯಾವುದೇ ಕಾರ್ಯಗಳನ್ನು ಎದುರಿಸುವುದಕ್ಕೆ, ಅಂದರೆ ನಿನ್ನ ಜೀವಿತದಲ್ಲಿ ಎದುರಾಳಿಯನ್ನು ಎದುರಿಸುವುದಕ್ಕೆ ನೀನು ಭಯಪಡುತ್ತಾ ಕಾಣಲ್ಪಡ್ತಾ ಇದೀಯಾ? Many times we are afraid of our enemies. We don't know what to do. My enemy will do this and that. My business will go. My family will be destroyed. He is my enemy and I'm not able to overcome him. That kind of fear is in our minds all the time. ಅನೇಕ ವೇಳೆಗಳಲ್ಲಿ ನಮ್ಮ ಜೀವಿತದಲ್ಲಿಯೂ ಸಹ ಅನೇಕ ಜನರ ಭಯ, ಅನೇಕ ರೀತಿಯಾದಂತಹ ಕಾರ್ಯಗಳು, ಭಯವು ಒಂದು ಸಮಸ್ಯೆಯಾಗಿ ನಮ್ಮಿಂದ ಎದುರಿಸಲು ಸಾಧ್ಯವಾಗದಂತೆ, ಎದುರಾಳಿಯನ್ನು ನಾವು ಮುಖಾಮುಖಿಯಾಗಿ ಸಂಧಿಸಲು ಸಾಧ್ಯವಾಗದಂತೆ, ನಾವು ಎದುರಿಸಲು ಸಾಧ್ಯವಾಗದಂತೆ ಭಯಪಟ್ಟು ಕಾಣಲ್ಪಡುತ್ತಾ ಇರುತ್ತೇವೆ. Because of the fear, many people resign their job and go, and many people commit suicide. Many people run away from that place because fear of enemies. ಶತ್ರುವಿನ ಭಯದಿಂದ ಅನೇಕ ಜನರು ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗುತ್ತಾರೆ, ಇನ್ನು ಕೆಲವರು ಆ ಸ್ಥಳವನ್ನೇ ಬಿಟ್ಟು ಓಡಿ ಹೋಗುತ್ತಾರೆ, ಇನ್ನು ಕೆಲವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ. But what of God says? Jesus says, bring them to me. If you are not able to face your adversaries, I am here. You bring that problem to me. I am here to solve it. ಆದ್ರೆ ಯೇಸು ಕ್ರಿಸ್ತನೇ ಹೇಳುವಂತ ಮಾತೇನು, ನಿಮ್ಮಿಂದ ಎದುರಿಸಲು ಸಾಧ್ಯವಾಗದೆ ಇರುವಂತ ಕಾರ್ಯಗಳನ್ನು ಭಯಪಟ್ಟು ನೀವು ಅದನ್ನು ಹಾಗೆ ಇಟ್ಟುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆ ಎಲ್ಲಾ ಕಾರ್ಯಗಳನ್ನು, ಎಲ್ಲಾ ಸಮಸ್ಯೆಗಳನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. If you refer to Genesis 32 verse 9, here Jacob was really scared of a situation. He had to face his brother, and that man was against Jacob. So he was so scared to meet his brother. That time he did not know what to do. He brought that problem to God.
ಇಲ್ಲಿ ಆದಿಕಾಂಡ 32ನೇ ಅಧ್ಯಾಯದಲ್ಲಿಯೂ ಗಮನಿಸಿ ನೋಡುತ್ತೇವೆ, ಯಾಕೋಬನು ತನ್ನ ಅಣ್ಣನಾದ ಏಸಾವನಿಗೆ ಭಯಪಟ್ಟು ಆತನು ಕಾಣಲ್ಪಡುತ್ತಾನೆ. ಆತನು ಏನು ಮಾಡುತ್ತಾನೋ ಎಂಬುದಾಗಿ ತಿಳಿಯದಂತೆ ಆತನ ಜೀವಿತದಲ್ಲಿ ಭಯಪಟ್ಟು ತನ್ನ ಎದುರಾಳಿಯನ್ನು, ತನ್ನ ಅಣ್ಣನೇ ಆದ್ರೂ ಸಹ ಆತನು ಎದುರಾಳಿಯನ್ನು ಸಂಧಿಸುವುದಕ್ಕೆ ಸಾಧ್ಯವಾಗದಂತೆ ಭಯಪಟ್ಟು ಕುಳಿತಿರುವುದನ್ನು ನಾವು ನೋಡುತ್ತೇವೆ. God only told Jacob to go back to your native land. There I'm blessing you. With God's promise, he came towards the promised land. But on the way, he heard that his brother is coming against him with a lot of soldiers. On hearing that, he got so scared. Jacob got so scared. And how do I meet my brother? That was his question. ಅಲ್ಲಿ ಯಾಕೋಬನಿಗೆ ದೇವರು ನಿನ್ನನ್ನು, ಆತನನ್ನು ಮತ್ತೆ ತನ್ನ ದೇಶಕ್ಕೆ, ಸ್ವದೇಶಕ್ಕೆ ದೇವರೇ ಕರೆದಿದ್ದರೂ ಸಹ ಅಲ್ಲಿ ಹಿಂತಿರುಗಿ ಬರುವಂತ ಸಮಯದಲ್ಲಿ ಮಾರ್ಗದಲ್ಲಿ ಆತನ ಅಣ್ಣನು ಒಂದು ದೊಡ್ಡ ಸೈನ್ಯದೊಂದಿಗೆ, ಬಹಳ ಜನ ಸೈನಿಕರೊಂದಿಗೆ ಬರುತ್ತಾ ಇದ್ದಾನೆ ಎಂಬುದಾಗಿ ಕೇಳಿಸಿಕೊಂಡ ತಕ್ಷಣ ಅವನು ಏನು ಮಾಡುವನೋ ಎನ್ನುವಂತ ಭಯವು, ಅವನನ್ನು ಎದುರಿಸಲು ಯಾವುದೇ ಧೈರ್ಯವಿಲ್ಲದಂತ ವ್ಯಕ್ತಿಯಾಗಿ ಯಾಕೋಬನು ಕಾಣಲ್ಪಡುತ್ತಾನೆ. No doubt God has promised, but when we are going to acquire that, there are enemies who come against us. At that time, don't get scared, my dear friend. Don't be filled with the fear of your enemies. Bring that problem to God. God said, bring them to me. I'm here to empower you, to strengthen you, so that you can overcome your enemies. ನಮ್ಮ ಜೀವಿತದಲ್ಲಿಯೂ ಶತ್ರುಗಳನ್ನು ನಮ್ಮಿಂದ ಯಾವುದೇ ರೀತಿಯಿಂದ ಎದುರಿಸಲು ಸಾಧ್ಯವಾಗದೆ, ಒಂದು ವೇಳೆ ದೇವರೇ ನಮ್ಮನ್ನು ಆ ಒಂದು ರೀತಿಯಾದಂತಹ ಮಾರ್ಗದಲ್ಲಿ ಹೋಗಬೇಕೆಂಬುದಾಗಿ ದೇವರಿಂದ ಅಪ್ಪಣೆಯಾಗಿ ಆತನ ಮಾತಿನಂತೆ ನಾವು ನಡೆಯುತ್ತಾ ಇದ್ರೂ ಸಹ ಆ ಒಂದು ಮಾರ್ಗದಲ್ಲಿ ಈ ರೀತಿಯಾದಂತಹ ಸಂಧಿಸಲು ಸಾಧ್ಯವಾಗದೆ ಇರುವಂತ ಎದುರಾಳಿಯು ನಮಗೆ ವಿರುದ್ಧವಾಗಿ ಬರುವಂತಹ ಸಮಯದಲ್ಲಿ ನಾವು ಎದುರಾಳಿಯನ್ನು ಸಂಧಿಸುವುದಕ್ಕೆ, ಆತನನ್ನು ಭೇಟಿ ಮಾಡುವುದಕ್ಕೆ ಸಾಧ್ಯವಾಗದಂತೆ ಭಯದಲ್ಲಿ ಕುಳಿತುಕೊಳ್ಳುವಂತ ಅವಶ್ಯಕತೆ ಇಲ್ಲ. ದೇವರು ಹೇಳ್ತಾನೆ, ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆ ಎಲ್ಲಾ ಕಾರ್ಯಗಳನ್ನು, ನಿನ್ನ ಎಲ್ಲಾ ಸಮಸ್ಯೆಗಳನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಾ ಎಂಬುದಾಗಿ. That we can read in Genesis chapter 32 verse 9 onwards. I will read it for you. Then Jacob prayed, O God of Abraham, my grandfather, and of my father Isaac, O Jehovah, who told me to return to the land of my relatives and said that you would do me good. I am not worthy of the least of all your loving kindness shown me again and again, just as you promised me. For then I left home. I want nothing except a walking stick. And now I am two armies. O Lord, please deliver me from destruction at the hand of my brother Esau, for I am frightened, terribly afraid, and he is coming to kill me and these mothers and my children. But you promised to do good and to multiply my descendants until they become as the sands along the shores, too many to count. But Lord, now I'm in a terrible position, filled with fear, scared of my brother, and I do not know how can I face my enemy brother. That was his prayer. He brought the problem at the feet of Lord. ಆದಿಕಾಂಡ 32ನೇ ಅಧ್ಯಾಯ 9ನೇ ವಾಕ್ಯದಿಂದ ಓದುತ್ತೇನೆ, ಕೇಳಿಸಿಕೊಳ್ಳಿ. ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಇಸಾಕ ಅಬ್ರಹಾಮರ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. ನನ್ನ ಅಣ್ಣನಾದ ಏಸಾವನು ಬಂದು
ನನ್ನನ್ನು ನನ್ನ ಮಕ್ಕಳನ್ನು ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ. ಅವನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನೆಂದು ನೀನು ನನಗೆ ಹೇಳಿದ್ದೀಯಲ್ಲವೇ ಅಂದನು. ಹಾಗಾದ್ರೆ ಯಾಕೋಬನು ತನಗಿರುವಂತ ಸಮಸ್ಯೆಯನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗಿ ಪ್ರಾರ್ಥನೆಯ ಮುಖಾಂತರವಾಗಿ ತನ್ನ ಎಲ್ಲಾ ಬಲಹೀನತೆಯನ್ನು, ತನ್ನ ಎಲ್ಲಾ ಭಯವನ್ನು, ಸಮಸ್ಯೆಯನ್ನು ದೇವರಿಗೆ ತಿಳಿಯಪಡಿಸುವುದನ್ನು ನಾವು ನೋಡುತ್ತೇವೆ. And God asked one simple question. Simple question. He was telling so many problem about his brother and his fear and killing of his wives and children by his brother. All that he was just narrating, but God simply asked him, "What is your name?" And he said, "Jacob." ಅಲ್ಲಿ ಯಾಕೋಬನು ತನಗಿರುವಂತ ಭಯ, ತನ್ನ ಅಣ್ಣನಿಂದ ಆತನಿಗೆ ಬಹಳವಾಗಿ ಮನಸ್ಸು ನೊಂದಂತವನಾಗಿ, ಭಯಪಟ್ಟವನಾಗಿ, ಸಮಸ್ಯೆಯಿಂದ ತುಂಬಿದಂತವನಾಗಿ ಕಾಣಲ್ಪಟ್ಟಿರುವುದನ್ನು ಮತ್ತು ಅವನು ಹೇಗಾದ್ರೂ ಬಂದು ತನ್ನ ಹೆಂಡತಿ ಮಕ್ಕಳನ್ನು ಇಲ್ಲ ತನ್ನನ್ನೇ ಕೊಲ್ಲುವನೋ ಎನ್ನುವಂತ ದೊಡ್ಡ ಭಯದಿಂದ ಇರುವುದನ್ನು ಈ ರೀತಿಯಾಗಿ ಎಲ್ಲವನ್ನು ವಿವರಿಸಿ ಹೇಳುವಂತ ಸಮಯದಲ್ಲಿ ದೇವರು ಅವನ ಬಳಿಯಲ್ಲಿ ಕೇಳುವಂತ ಒಂದೇ ಒಂದು ಮಾತು, ನಿನ್ನ ಹೆಸರು ಏನು? He said Jacob. Jacob means thief. Yes, according to his name, he was running out of fear. ಆತನ ಹೆಸರು ಯಾಕೋಬನು ಎಂದು ಹೇಳ್ತಾನೆ. ಯಾಕೋಬನು ಎಂದು ಹೇಳುವುದಾದರೆ ಆತನು ವಂಚಕನು, ಮೋಸ ಮಾಡುವಂತನು ಎಂಬುದಾಗಿ, ಕಳ್ಳನು ಎಂಬುದಾಗಿ. ಹಾಗಾದ್ರೆ ಅವನು ಭಯದಿಂದ, ಯಾಕೋಬನು ಭಯದಿಂದ ಓಡುತ್ತಾ ಇದ್ದನು. Yes, the thieves always will be filled with fear and all the time hide themselves and run away whenever they see some police or some people. ಯಾವಾಗಲೂ ಈ ಒಂದು ಕಳ್ಳರು ಭಯಪಟ್ಟು ಅವರು ಭಯದಿಂದ ಆವರಿಸಲ್ಪಟ್ಟಿರುತ್ತಾರೆ. ಪೊಲೀಸರನ್ನು ನೋಡುವಾಗಲೂ ಸಹ ಕಾರಣವಿಲ್ಲದಂತೆ ಅವರು ಓಡಿ ಹೋಗುವುದನ್ನು ನಾವು ನೋಡುತ್ತೇವೆ. That was his living. But Jesus said, God said to Jacob, "My dear Jacob, your name is not going to be Jacob anymore. You are no more a thief, but henceforth you are called Israel." It means the prince. ಅಲ್ಲಿ ಯಾಕೋಬನಿಗೆ ದೇವರು ಹೇಳುವಂತ ಮಾತೇನೆಂದು ಹೇಳುವುದಾದ್ರೆ, ನಿನ್ನ ಹೆಸರು ಇನ್ನು ಮೇಲೆ ಯಾಕೋಬನೆಂದಿರುವುದಿಲ್ಲ, ನೀನು ಇಸ್ರಾಯೇಲನೆಂದು ಕರೆಯಲ್ಪಡುವಿ. ಹಾಗಾದ್ರೆ ನೀನು ಒಬ್ಬ ರಾಜಕುಮಾರನಂತೆ ಇಸ್ರಾಯೇಲನೆಂದು ಕರೆಯಲ್ಪಟ್ಟಂತವನಾಗಿ ಕಾಣಲ್ಪಡುವೆ ಎಂಬುದಾಗಿ ದೇವರು ಹೇಳ್ತಾನೆ. God said to him, "I am empowering you as a prince with mighty power and a courage to stand and fight, and you are not going to run away like this, and you will be like a king, like a prince. You stand and you will stand and fight your enemies." ನಿನ್ನನ್ನು ಒಬ್ಬ ರಾಜಕುಮಾರನಂತೆ ನಾನು ಧೈರ್ಯಪಡಿಸಿ ಅಧಿಕಾರವನ್ನು ಕೊಟ್ಟಂತವನಾಗಿ ನೀನು ಹೋಗಿ ಈ ರೀತಿಯಾಗಿ ಭಯಪಟ್ಟು ಓಡಿ ಹೋಗದಂತೆ ಜನರ ಮುಂದೆ ನಿಂತುಕೊಳ್ಳುವುದಕ್ಕೆ ಅಧಿಕಾರವನ್ನು ಮತ್ತು ಧೈರ್ಯವನ್ನು ಕೊಟ್ಟಂತವನಾಗಿ ನಿನ್ನನ್ನು ಒಬ್ಬ ರಾಜಕುಮಾರನನ್ನಾಗಿ ಕಳಿಸುತ್ತಾ ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಾನೆ. Oh, my dear friend, you need not get scared because of your enemies, your adversaries. But God said, "You bring your problem to me. I will empower you so that you will stand and fight with your enemies and will overcome your enemies and your adversaries, and they will run away from you." ಆದ್ದರಿಂದ ಪ್ರೀತಿಯುಳ್ಳ ದೇವಜನರೇ, ನೀವು ಎದುರಾಳಿಯನ್ನು ಕಂಡು ಸೋತು ಹೋಗುವೆನೋ ಎಂಬುದಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ತಂದೆಯಾದಂತ ದೇವರು ಹೇಳ್ತಾನೆ, ನೀವು ಎಲ್ಲಾ ವಿಧವಾದಂತಹ ಕಾರ್ಯಗಳನ್ನು, ಸಮಸ್ಯೆಗಳನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ, ನಾನು ನಿಮ್ಮನ್ನು ಬಿಡಿಸುವೆನು ಮತ್ತು ನಿಮಗೆ ಅಧಿಕಾರವನ್ನು ಕೊಟ್ಟು ಧೈರ್ಯದಿಂದ ಮುನ್ನುಗ್ಗುವಂತೆ ಮಾಡುವೆನು ಎಂಬುದಾಗಿ. ಆದ್ದರಿಂದ ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಆತನ ಬಳಿಗೆ ನಾವು ಒಪ್ಪಿಸಿ ಬಿಡೋಣ.
Third point I want to tell you is about, are you afraid of satanic power? Are you running away because of the satanic power? ಮೂರನೇದಾಗಿ ನಾನು ನಿಮಗೆ ಹೇಳಬೇಕಾಗಿರುವಂತದ್ದು, ನೀನು ಸೈತಾನನ ಬಲದಿಂದ ಬಿಡಿಸಿಕೊಳ್ಳಬೇಕೆಂಬುದಾಗಿ ಭಯಪಟ್ಟು ಓಡ್ತಾ ಇದ್ದೀಯಾ? And many Christians nowadays, I see many Christians, they are so afraid of satanic power and run here and there to the people who are making witchcraft, and they go and get the diet, and they get some what you call witchcraft coconut, lemons, and bring them and tie them in their houses. What a sad thing to hear, my dear friend. ಈ ದಿನಗಳಲ್ಲಿ ಕ್ರೈಸ್ತರು ಸಹ ಸೈತಾನನಿಗೆ ಭಯಪಟ್ಟು ಅವರು ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ. ಮಂತ್ರವಾದಿಗಳನ್ನು ಹುಡುಕಿಕೊಂಡು ಹೋಗುತ್ತಾರೆ. ಮಂತ್ರವಾದಿಗಳ ಬಳಿಯಲ್ಲಿ ಹೋಗಿ ಮಂತ್ರಿಸಿಕೊಳ್ಳುವುದು ಮತ್ತು ಮಂತ್ರಿಸಿಕೊಂಡಂತ ಆ ಒಂದು ತೆಂಗಿನಕಾಯಿ, ನಿಂಬೆಹಣ್ಣು, ತಾಯಿತಗಳನ್ನು ತೆಗೆದುಕೊಂಡು ಬರುವುದು, ಅದರ ಮೇಲೆ ಭರವಸೆಯನ್ನು ಇಡುವಂತದ್ದು, ಇದನ್ನು ನೋಡಿಕೊಂಡ್ರೆ, ಇದನ್ನು ಕೇಳಿಸಿಕೊಂಡ್ರೆ ಬಹಳ ದುಃಖವಾಗಿದೆ. And I hear there are some Christian pastors who make money out of this ignorance of such people. ಈ ಜನರ ಮುಗ್ಧತೆಯನ್ನು ಸಹ ಅನೇಕ ಸೇವಕರು, ದೇವರ ಸೇವಕರು, ಅವರು ತಮ್ಮ ಜೀವಿತಕ್ಕೆ ಬೇಕಾದಂತ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Oh, how sad it is. They are misusing the name of a God. There are certain pastors who are conducting Amavasya prayer as if the Satan is working only on Amavasya days, not on other days. And they try to chase the devil only on this Amavasya day. My dear friends, don't yield to such nonsenses. ಅನೇಕ ದೇವ ಸೇವಕರು ಅಮಾವಾಸ್ಯೆ ದಿನದಲ್ಲಿ ಮಾತ್ರವೇ ದೆವ್ವಗಳನ್ನು ಬಿಡಿಸಲು ಸಾಧ್ಯ ಉಂಟು, ದೆವ್ವಗಳು ಓಡುತ್ತವೆ ಎಂಬುದಾಗಿ ಹೇಳಿ ಅಮಾವಾಸ್ಯೆಯ ಪ್ರಾರ್ಥನೆಯನ್ನು ಸಹ ಅವರು ಇಡುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಅಮಾವಾಸ್ಯೆ ಎಂದು ಮಾತ್ರವೇ ಸೈತಾನನು, ದೆವ್ವವು ಬರುವುದಿಲ್ಲ. ಅದು ಎಲ್ಲಾ ದಿನಗಳಲ್ಲಿಯೂ ಬರುತ್ತದೆ. ಎಲ್ಲಾ ದಿನಗಳು ಸಹ ದೇವರಿಂದ ಆಶೀರ್ವಾದವನ್ನು ಪಡೆದಿರುವಂತಹ ದಿನವಾಗಿದೆ. ಎಲ್ಲಾ ದಿನವನ್ನು ದೇವರು ಸೃಷ್ಟಿ ಮಾಡಿರುವುದರಿಂದ ಅಮಾವಾಸ್ಯೆಯ ಪ್ರಾರ್ಥನೆ ಎಲ್ಲ ಪ್ರತಿ ನಿತ್ಯದ ಪ್ರಾರ್ಥನೆಯು ನಮಗೆ ಅವಶ್ಯಕತೆ ಇದೆ. ಇದನ್ನೆಲ್ಲ ನೀವು ನಂಬಿ ಹೋಗಬೇಡಿ ಎಂಬುದಾಗಿ ನಾನು ಹೇಳುವಂತವನಾಗಿದ್ದೇನೆ. They coin some words like dosha, that dosha, this dosha, and that can be removed by doing that and this, and you take this coconut, you take this salt, you take this rice, and I'm blessing all these things. This kind of things, this some of the pastors are doing, which is a curse, my dear friend. I'm advising the pastors not to do this thing, anything against God. ಅನೇಕ ದೇವರ ಸೇವಕರುಗಳು ಸಹ ಈ ದೋಷವಿದೆ, ಆ ದೋಷವಿದೆ ಎಂದು ಹೇಳಿ ಆ ದೋಷಗಳಿಗೆ ಅವರು ಪ್ರಾರ್ಥನೆಗಳನ್ನು ಮಾಡಿ ಅನೇಕ ಮಂತ್ರಿಸಿ ಕೆಲವು ಕಾರ್ಯಗಳನ್ನು ಮಾಡುವಂತದ್ದನ್ನು ನಾವು ಗಮನಿಸಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನೀವು ಈ ರೀತಿ ಮಾಡುವಂತದ್ದು ಸರಿಯಲ್ಲ. ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವಂತದ್ದು ಉತ್ತಮವಾಗಿ ಕಾಣಲ್ಪಡುತ್ತಾ ಇದೆ. For every dosha there is only one solution, that is the blood of Jesus. ಪ್ರತಿಯೊಂದು ದೋಷಕ್ಕೂ ಪರಿಹಾರವೆಂದು ಹೇಳುವುದಾದ್ರೆ ಯೇಸು ಕ್ರಿಸ್ತನ ರಕ್ತವು ಮಾತ್ರವೇ. His blood alone can wash away every sin and the curse of sin. ಆತನ ರಕ್ತವು ಮಾತ್ರವೇ ಪ್ರತಿಯೊಂದು ಪಾಪದ ದೋಷವನ್ನು ನಿವಾರಿಸುವುದಕ್ಕೆ ಸಾಧ್ಯ ಉಂಟು. There is one story about a father complaining about his son's problem. He comes to Jesus and says, Lord, my son is suffering with devil possession. I had taken my son to your disciples, but your disciples could not chase away the demon out of him. So I'm just requesting you, Lord, do something. ಇಲ್ಲಿ ಒಬ್ಬ ವ್ಯಕ್ತಿಯು ಸತ್ಯವೇದದಲ್ಲಿ ಗಮನಿಸಿ ನೋಡುತ್ತೇವೆ, ಒಬ್ಬ ತಂದೆಯು ಈ ರೀತಿಯಾದಂತಹ ಸಮಸ್ಯೆಯಲ್ಲಿಯೇ ಕಾಣಲ್ಪಡುತ್ತಾನೆ. ಆತನು ಯೇಸುವಿನ ಬಳಿಯಲ್ಲಿ ಬಂದು ಹೇಳ್ತಾನೆ, ನಾನು ನನ್ನ ಮಗನನ್ನು ನಿನ್ನ ಶಿಷ್ಯರ ಬಳಿಗೆ ಕರೆದುಕೊಂಡು ಹೋಗಿದ್ದೇನು. ಅವನು ಸೈತಾನನ ಹಿಡಿತದಲ್ಲಿದ್ದು ಅದರಿಂದ ಬಾಧಿಸಲ್ಪಟ್ಟಿದ್ದಾನೆ. ಆದರೆ
ಅವರಿಂದ ಆ ಸೈತಾನನನ್ನು ಹೋಗಲಾಡಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನೇ ಹೇಳುತ್ತಾನೆ, ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ ಎಂಬುದಾಗಿ. The disciples could not chase away the demons. But Lord said, you see what kind of statement Lord says. Matthew chapter 17 verse 17 it says, Jesus replied, oh, you stubborn, faithless people, you faithless people who are running around here and there for the cure, but you bring them to me. That's what he says. You faithless people, how long shall I bear with you? Bring him here to me. Bring that person to me. ಇಲ್ಲಿ ಆ ಜನರು ಯೇಸು ಕ್ರಿಸ್ತನ ಹೇಳುವಂತ ಮಾತು, ಅವರು ಯೇಸುವಿನ ಶಿಷ್ಯರ ಬಳಿಗೆ ಕರೆದುಕೊಂಡು ಹೋದಂತ ಸಮಯದಲ್ಲಿ ಆ ಒಂದು ಮಗನಿಗೆ ವಾಸಿಯಾಗದೆ ಇರುತ್ತದೆ. ಆಗ ಯೇಸು ಹೇಳುವಂತ ಮಾತು ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಅದಕ್ಕೆ ಯೇಸು, ಎಲ್ಲಾ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ? ಹಾಗಾದ್ರೆ ನಂಬಿಕೆ ಇಲ್ಲದಂತೆ ಇಲ್ಲಿ ಅಲ್ಲಿ ಅಲೆದಾಡುತ್ತಿರುವಂತ ಪ್ರತಿಯೊಬ್ಬರಿಗೂ ದೇವರು ಹೇಳುವಂತ ಮಾತು, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ? ಅವನನ್ನು ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ ಅಂದನು. ಹಾಗಾದ್ರೆ ನಮ್ಮ ಸಮಸ್ಯೆಗಳು ಯಾವುದೇ ಇದ್ದರೂ ಜನರನ್ನು ನೋಡಿ ನಾವು ಹೋಗದಂತೆ ಅವುಗಳನ್ನು ಯೇಸುವಿನ ಬಳಿಗೆ ತೆಗೆದುಕೊಂಡು ಹೋಗಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. Oh Christians, oh faithless generation, how long you run around here and there after this people who are doing witchcraft, people who are doing all this mantras? God says, if you have any problem of satanic problem, you bring that to me. I am here to solve your problems. ನಂಬಿಕೆ ಇಲ್ಲದಂತ ಕ್ರೈಸ್ತರೇ, ಮೂರ್ಖ ಸಂತಾನವೇ, ಇನ್ನೆಷ್ಟರವರೆಗೂ ನೀವು ನಿಮ್ಮ ಸಮಸ್ಯೆಗಳಿಗೋಸ್ಕರ ಇಲ್ಲಿ ಅಲ್ಲಿ ಅಲೆದಾಡುತ್ತಾ ಮಂತ್ರ ಮಾಟಗಳನ್ನು ಮಾಡುವುದು, ಈ ರೀತಿಯಾದಂತ ಕಾರ್ಯಗಳಲ್ಲಿ ತೊಡಗಿರುವಿರಿ? ಎಲ್ಲವನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. Jesus alone overcame Satan on the cross. ಯೇಸು ಕ್ರಿಸ್ತನು ಮಾತ್ರವೇ ಆ ಒಂದು ಶಿಲುಬೆಯಲ್ಲಿ ಸೈತಾನನನ್ನು ಜಯಿಸಿದನು. Hallelujah. Hallelujah. We being the child of God, we being the children of God, we can overcome this Satan in our lives. ಯೇಸುವಿನ ಮಕ್ಕಳಾಗಿರುವಂತ ನಾವು ಸಹ ಈ ಸೈತಾನನನ್ನು ಜಯಿಸುವುದಕ್ಕೆ ಸಾಧ್ಯ ಉಂಟು. And the next one is, if you have a problem of sickness and infirmities, bring that to God. He is there to give cure to you. ನಮ್ಮ ಜೀವಿತದಲ್ಲಿಯೂ ನಮಗೆ ಕಾಯಿಲೆಯು ಇಲ್ಲವೇ ಅಂಗವಿಕಲತೆಯು ಯಾವುದೇ ಕೊರತೆಯು ಕಾಣಲ್ಪಡ್ತಾ ಇದೆಯಾ, ಅದನ್ನು ದೇವರ ಬಳಿಗೆ ತೆಗೆದುಕೊಂಡು ಬನ್ನಿರಿ, ಆತನು ಅದನ್ನು ನೀಗಿಸುವಾತನಾಗಿದ್ದಾನೆ. A blind man came to Jesus looking for cure. You see his infirmities. Jesus was concerned and he said, bring that person to me and I will heal him and he will receive his sight. ಒಬ್ಬ ಕುರುಡನು ಯೇಸುವಿನ ಬಳಿಗೆ ಬರುವುದನ್ನು ನೋಡ್ತೇವೆ. ಅವನು ಕುರುಡನಾಗಿದ್ದನು. ಅವನನ್ನು ನೋಡಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಮಗೆ ಯಾವುದೇ ಕೊರತೆಯು ಕಾಣಲ್ಪಡುವಂತ ಸಮಯದಲ್ಲಿ ಯೇಸುವಿನ ಬಳಿಗೆ ಹೋಗುವಂತದ್ದು ಅಗತ್ಯವಾಗಿ ಕಾಣಲ್ಪಡ್ತಾ ಇದೆ. ಆಗ ಯೇಸು ಹೇಳ್ತಾನೆ, ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂಬುದಾಗಿ. That we can read in Luke chapter 18 verse 40. And Jesus arrived at the spot and he stopped and said, bring the blind man over here. Bring that blind man to me. ಇಲ್ಲಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳುವುದನ್ನು ನೋಡುತ್ತೇವೆ. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನನ್ನು ಹತ್ತಿರಕ್ಕೆ ಅಂದ್ರೆ ನನ್ನ ಹತ್ತಿರಕ್ಕೆ ಕರೆದುಕೊಂಡು ಬನ್ನಿ ಎಂಬುದಾಗಿ ಆತನು ಹೇಳ್ತಾನೆ. My dear friend, whatever may be your infirmities, I do not know, but God knows. He can rectify all your infirmities. So bring that infirmities to him and he can rectify it and he can cure, he can heal you.
ನಿನ್ನ ಕೊರತೆ ಯಾವುದೇ ಆಗಿದ್ದರೂ ಅದು ನಮಗೆ ಗೊತ್ತಿಲ್ಲ, ಆದರೆ ದೇವರಿಗೆ ನಿನ್ನ ಕೊರತೆಯು ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಆ ಎಲ್ಲಾ ಕೊರತೆಗಳನ್ನು ಯೇಸುವಿನ ಬಳಿಗೆ ತೆಗೆದುಕೊಂಡು ಬರುವಂತ ಸಮಯದಲ್ಲಿ ಆತನು ಅದನ್ನು ನೀಗಿಸುವಾತನಾಗಿ ಕಾಣಲ್ಪಡ್ತಾ ಇದ್ದಾನೆ. If you read Matthew chapter 14, 35, it very clearly says, the news of their arrival spread quickly throughout the city, and soon people were rushing around telling everyone to bring in the sickness to be healed. When they heard that Jesus is coming, and they brought all the sick people. You see, they brought the sick people to the feet of God, and all were healed. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆ ಸ್ಥಳದವರು ಆತನ ಗುರುತನ್ನು ಹಿಡಿದು ಆ ಸುತ್ತಲಿನ ಸೀಮೆಗೆಲ್ಲ ಹೇಳಿ ಕಳುಹಿಸಿ ಮೈಯಲ್ಲಿ ನೆಟ್ಟಗಿಲ್ಲದವರನ್ನೆಲ್ಲ ಆತನ ಬಳಿಗೆ ಕರೆತರಿಸಿ ಆತನನ್ನು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಳಿಸಬೇಕೆಂಬುದಾಗಿ ಬೇಡಿಕೊಂಡರು. ಮುಟ್ಟಿದವರು ಎಲ್ಲರೂ ಸ್ವಸ್ಥರಾದರು. ಆತನ ಬಳಿಗೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಸ್ಥತೆಯನ್ನು ಕಂಡನು. There's only one solution for all your problem. Whatever your problem is, there's only one solution. Bring that to the Lord in prayer. ನಿನ್ನ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಸರಿ, ಎಲ್ಲವನ್ನು ಅದಕ್ಕೆ ಇರುವಂತ ಉತ್ತರವು ಎಂದು ಹೇಳುವುದಾದರೆ ಯೇಸು ಕ್ರಿಸ್ತನು ಮಾತ್ರವೇ. ಆದ್ದರಿಂದ ನಿನ್ನ ಎಲ್ಲಾ ಸಮಸ್ಯೆಗಳನ್ನು ಯೇಸುವಿನ ಬಳಿಗೆ ತೆಗೆದುಕೊಂಡು ಬಾ. ಪ್ರಾರ್ಥನೆಯೊಂದಿಗೆ ಯೇಸುವಿನ ಬಳಿಗೆ ತೆಗೆದುಕೊಂಡು ಬಾ. It's not that I'm telling you, you take that to the Lord. Jesus himself said, bring that to me. Cast your burden upon me, for I care for you. ನಾನು ಹೇಳ್ತಾ ಇಲ್ಲ ನಿನ್ನ ಸಮಸ್ಯೆಗಳನ್ನೆಲ್ಲ ಯೇಸುವಿನ ಬಳಿಗೆ ತೆಗೆದುಕೊಂಡು ಹೋಗು ಎಂಬುದಾಗಿ, ಆದ್ರೆ ಯೇಸುವೆ ಹೇಳ್ತಾ ಇದ್ದಾನೆ, ನಿಮ್ಮ ಎಲ್ಲಾ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ ಎಂಬುದಾಗಿ. Yes, he says, bring that to me and I will give you solution. ಆತನೇ ಹೇಳ್ತಾ ಇದ್ದಾನೆ, ನಿನ್ನ ಎಲ್ಲಾ ಸಮಸ್ಯೆಗಳನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಾ, ಅದನ್ನು ನೀಗಿಸುವಾತನು ನಾನೇ ಎಂಬುದಾಗಿ. The great saint Paul, he himself brought all the his problem and his friends' problems, everything to Lord for the solution. ಅಲ್ಲಿ ದೇವರ ಸೇವಕನಾದಂತ ಅಪೊಸ್ತಲನಾದಂತ ಪೌಲನು ಆತನು ತನ್ನ ಸಮಸ್ಯೆಯನ್ನು ಮಾತ್ರವಲ್ಲದೆ ತನ್ನ ಸ್ನೇಹಿತರ ಸಮಸ್ಯೆಯನ್ನು ಸಹ ದೇವರ ಪಾದದ ಬಳಿಗೆ ತರುವುದನ್ನು ನಾವು ನೋಡುತ್ತೇವೆ. My dear friend, if you try to solve your problem, you will always meet with a stone wall and a sinking sand only. If you want to get rid of all these things, there's only one solution. Bring it to the Lord in prayer. That's what Paul's done it. In Romans chapter 1 verse 9 says, God knows how often I pray for you. Day and night I bring you and your needs in prayer to the one I serve with all my might. ಇಲ್ಲಿ ಅಪೊಸ್ತಲನಾದಂತ ಪೌಲನು ತನ್ನ ಸ್ನೇಹಿತರಿಗೆ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. ನಮ್ಮ ಸಮಸ್ಯೆಗಳು ಏನೇ ಆಗಿದ್ದರೂ ಸರಿ, ಅವುಗಳನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗುವಂತದ್ದು ನಾವು ಮೊಟ್ಟ ಮೊದಲನೆಯ ಕಾರ್ಯವಾಗಿ ಮಾಡಬೇಕಾಗಿದೆ. ಅಪೊಸ್ತಲರ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಇನ್ನು ಮೇಲೆಯಾದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೂ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಹಾಗಾದ್ರೆ ಆತನು ತನಗೆ ಮಾತ್ರವಲ್ಲದೆ ತನ್ನನ್ನು ಆವರಿಸಿದಂತ ತನ್ನ ಸುತ್ತಲೂ ಕಾಣಲ್ಪಡುವಂತ ತನ್ನ ಸ್ನೇಹಿತರಿಗೋಸ್ಕರವೂ ಸಹ ದೇವರ ಪಾದದಲ್ಲಿ ವಿಜ್ಞಾಪನೆಗಳನ್ನು ಮಾಡುವಂತ ವ್ಯಕ್ತಿಯಾಗಿ ಕಾಣಲ್ಪಡ್ತಾ ಇದ್ದಾನೆ. So for all your problems and your friends' problem and your family members' problems, whoever you think that problems will be solved, bring everything to the Lord in prayer. We have a friend in Jesus to whom we can take all our prayers. He will solve it.
ನಿಮ್ಮ ಸಮಸ್ಯೆಗಳು ಏನೇ ಆಗಿದ್ದರೂ ಸರಿ, ಅವುಗಳನ್ನು ನೀವೇ ಅದನ್ನು ಹೋಗಲಾಡಿಸಬೇಕೆಂಬುದಾಗಿ ಚಿಂತಿಸದೆ, ಪ್ರಯತ್ನಿಸದೆ ಎಲ್ಲವನ್ನು ಆತನ ಬಳಿಗೆ ತೆಗೆದುಕೊಂಡು ಹೋಗಿರಿ. ಯಾಕೆಂದ್ರೆ ಆತನು ನಮಗೆ ಒಳ್ಳೆಯ ಸ್ನೇಹಿತನಾಗಿದ್ದು, ಯೇಸು ಕ್ರಿಸ್ತನು ನಮ್ಮ ಒಳ್ಳೆಯ ಸ್ನೇಹಿತನಾಗಿದ್ದು, ನಮ್ಮ ಎಲ್ಲಾ ಸಮಸ್ಯೆಗಳನ್ನು ನಾವು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ, ಪ್ರಾರ್ಥನಾ ಪೂರ್ವಕವಾಗಿ ಆತನ ಪಾದಗಳಲ್ಲಿ ಸಮರ್ಪಿಸುವಂತ ಸಮಯದಲ್ಲಿ ಆತನು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾತನಾಗಿದ್ದು, ನಮ್ಮ ಎಲ್ಲಾ ಸಮಸ್ಯೆಗಳನ್ನು ನೀಗಿಸುವಾತನಾಗಿ ಕಾಣಲ್ಪಡ್ತಾ ಇದ್ದಾನೆ. There's an English song which says, "What a friend we have in Jesus, all our sins and griefs to bear. What a privilege to carry everything to God in prayer." ಇಲ್ಲಿ ಒಂದು ಹಾಡು ಉಂಟು, ಎಂಥ ಒಳ್ಳೆಯ ಸ್ನೇಹಿತನು, ಆತನ ಪಾದದಲ್ಲಿ ನಮ್ಮ ಎಲ್ಲಾ ಸಮಸ್ಯೆಗಳನ್ನು, ಎಲ್ಲಾ ಕಾರ್ಯಗಳನ್ನು ಆತನ ಪಾದಗಳಲ್ಲಿ ನಾವು ಪ್ರಾರ್ಥನೆಯ ಮುಖಾಂತರವಾಗಿ ಸಲ್ಲಿಸುವಂತ ಸಮಯದಲ್ಲಿ ಅದು ಎಂತ ಒಳ್ಳೆಯ ಒಂದು ಒಳ್ಳೆಯ ಕಾರ್ಯವಾಗಿ ಕಾಣಲ್ಪಡುತ್ತದೆ ಎಂಬುದಾಗಿ ಈ ಒಂದು ಹಾಡಿನ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುತ್ತೇವೆ. Have we trials and temptations? Is the trouble anywhere? We should never be discouraged. Take it to the Lord in prayer. Can we find a friend so faithful, who will all our sorrows share? Jesus knows our every weakness. Take it to the Lord in prayer. Are we weak and heavy laden, cumbered with a load of care? Precious Savior, still our refuge. Take it to the Lord in prayer. Do our friends despise and forsake you? Take it to the Lord in prayer. In His arms He will take and shield you. You will find a solace there. What a friend we have in Jesus, all our sins and griefs to bear. What a privilege to carry everything to God in prayer. Yes, everything to God in prayer, and He is our friend in need. ನಾವು ಎಲ್ಲವನ್ನು ಆತನ ಬಳಿಗೆ ಪ್ರಾರ್ಥನೆಯಲ್ಲಿ ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ, ನಮ್ಮ ಅವಶ್ಯಕತೆಯಲ್ಲಿ ಆತನು ನಮಗೆ ಒಳ್ಳೆಯ ಸ್ನೇಹಿತನಾಗಿ ಕಾಣಲ್ಪಡ್ತಾ ಇದ್ದಾನೆ. He says, "Bring your problems to me and I will solve it for you." ಆತನು ಹೇಳ್ತಾ ಇದ್ದಾನೆ, ನಿನ್ನ ಎಲ್ಲಾ ಸಮಸ್ಯೆಗಳನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿ, ಆಗ ನಿಮ್ಮ ಸಮಸ್ಯೆಗಳನ್ನೆಲ್ಲ ನಾನು ಹೋಗಲಾಡಿಸುತ್ತೇನೆ ಎಂಬುದಾಗಿ. Take it to the Lord in prayer and you will have your solution. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಪ್ರಾರ್ಥನೆಯ ಮುಖಾಂತರವಾಗಿ ಆತನ ಬಳಿಗೆ ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ಆತನು ಎಲ್ಲವನ್ನು ನೀಗಿಸುವಾತನಾಗಿದ್ದಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close in prayer. Heavenly Father, we praise and worship you, Lord, for the wonderful time. As I pray, Lord, you said, "Bring all your problem to me and here to solve it." Lord, during this pandemic time, people are facing a lot of problems. Lord, we have problem of sickness. We have problem of loss of jobs, loss of business, mental agony, and so many other untold problems, oh God. As I pray, there are people, oh God, suffering in hospitals and at homes
with this corona disease. Lord, touch everyone, oh God. Whatever the problem may be, as I pray, let your mighty hand, the miracle working hand of God, touch everyone right now. Heal them, redeem them, oh God. Give them the complete deliverance right now. You said, cast your burden upon me. I care for you. Lord, I pray. And cast all our burden upon you, O Lord Jesus, who cares for us. Yes, Lord, you are the God who cares for us. I pray, oh God, bless your people with your peace and joy. Let your blessings be upon your people. Yes, Lord, let joy return. Let, Lord, peace return to your people, O Lord Jesus. Bless everyone. In Jesus' name I pray. Amen, amen, amen. ನನ್ನ ಮನವೇ ಯೆಹೋವನ ಕೊಂಡಾಡಿ, ನನ್ನ ಸರ್ವೇಂದ್ರಿಯ ಪವಿತ್ರ ನಾಮத்தை ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.